ನೋಡ್ರಿ, ಇಲ್ಲ ಜಮೀರ್ ಅವ್ರ ಹೇಳಿಕೆ ಅಲ್ಲಿ ಇಲ್ಲಿ ಚರ್ಚೆ ಆಗಿರ್ಬೋದು, ವೈರಲ್ ಆಗಿರ್ಬೋದು, ಮಾಧ್ಯಮದಲ್ಲಿ ಬಂದಿರ್ಬೋದು. ಸ್ಥಳೀಯವಾಗಿ ಚುನಾವಣೆ ಮೇಲೆ ಅದರ ಪರಿಣಾಮ ಬೀರಲಿಕ್ಕೆ ಸಾಧ್ಯ. ಸರ್, 3 ಪಾರ್ಟಿಗಳು ಏನು ಲಾಸ್ಟ್ ಟೈಮ್ ಇದೆಲ್ಲ ರಿಟರ್ನ್ ಆಗ್ತಾವ ಅಂತ ಹೇಳ್ತಿದ್ದಾರೆ, ನೀವು ಬೇರೆ ಹೇಳ್ತಿದ್ದೀರಿ. ಈಗ ಬಿಜೆಪಿಯವರು ಅವ್ರು ಗೆಲ್ತೀನಿ ಅಂತಾರೆ, ಕಾಂಗ್ರೆಸ್ನ ನಾವು ಗೆಲ್ತೀವಿ ಅಂತೀವಿ, JDS ಅವ್ರು ಗೆಲ್ತವೆ ಅಂತಾರೆ. ಬಟ್ ಆದ್ರೆ ಸತ್ಯ ಈ ಚುನಾವಣೆ 23ಕ್ಕೆ ಬರೋದು. ನನಗೆ ನನ್ನ ಮಾಹಿತಿಗಿಂತ ನಿಮ್ಮಂತ ಮೀಡಿಯಾ ಅಭಿಪ್ರಾಯದೊಂದಿಗೆ ಹೇಳ್ತಾ ಇದ್ದೀನಿ. ಚಾನ್ಸಸ್ ನೋಡ್ರಿ, ದೇವೇಗೌಡರಂತ ಹಿರಿಯವರು ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ರಚನೆ ಆಗಿರೋ ಸರ್ಕಾರನ ಸಿದ್ದರಾಮಯ್ಯನವ್ರ ಗರ್ವ ಮುರಿತೀನಿ, ಸಿದ್ದರಾಮಯ್ಯನವ್ರ ಸರ್ಕಾರ ತೆಗಿತೀನಿ ಅಂದ್ರೆ ಅವ್ರಿಗೆ ಅದು ಸರಿ ಅನ್ಸಿದ್ರೆ ನಾನು ಅದ್ರ ಬಗ್ಗೆ ಕಾಮೆಂಟ್. ಅವರು ಅನೇಕರು ನಮ್ಮಂತ ಅವ್ರಿಗೆ ಅಡ್ವೈಸ್ ಮಾಡಿ ಮಾರ್ಗದರ್ಶನ ಮಾಡ್ಕೊಂಡ್ ಬಂದಿರ್ತಕ್ಕಂಥದ್ದು. ರಾಜಕೀಯ ವ್ಯವಸ್ಥೆನಲ್ಲಿ ನಾವು ಮಾತಾಡ್ಬೇಕು. ನಾನು ಅವ್ರ ಜೊತೆಲಿ ಇದ್ದಾಗ ಎಷ್ಟೋ ಸಾರಿ ನಮ್ಮೆಲ್ರಿಗೂ ಬುದ್ಧಿ ಹೇಳಿದ್ದಾರೆ. ನಮ್ಮ ಮಾತು, ನಮ್ಮ ನಡವಳಿಕೆ ವಿಚಾರ ತಪ್ಪಾದಾಗ ಈ ರೀತಿ ಅಲ್ಲ, ಸಾರ್ವಜನಿಕ ಬದುಕಿನಲ್ಲಿ ನೀವು ಈ ತರ ನಡ್ಕೋಬಾರ್ದು ಅಂತ. ಅವರೇ ಇವತ್ತು ಈ ತರ ಎಲ್ಲ ಮಾತಾಡಿದಾಗ ನಾನು ಅವ್ರ ಬಗ್ಗೆ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಅವರು ಬಿಟ್ಟು ವಿಚಾರ. ಸೊ ಒಂದು ಸರ್ಕಾರ, ಒಂದು 136 ಜನ MLA ಇರೋ ಸರ್ಕಾರ ಕಿತ್ತೋಗಿದ್ದೀನಿ ಅಂತ ಅಂದ್ರೆ ಏನರ್ಥ? ಅದೆಲ್ಲೋಗಿ ಮತ್ತೆ ಮೆಸೇಜು. ಒಬ್ಬರು ಪ್ರಧಾನಿ ಆಗಿದ್ದವರು, ಸೀನಿಯರ್ ಲೀಡ್ರು, ಸಿದ್ದರಾಮಯ್ಯನ ಗರ್ವ ಮುರಿತೀನಿ ಅಂದ್ರೆ ಏನು? ಯಾರು ಈಗ ಟಿವಿ ಮುಂದೆ ನಿಂತ್ಕೊಂಡಾಗ ಯಾರ್ಯಾರು ಹೆಂಗ್ ಮಾತಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಅದರಿಂದ ಬಹುಶಃ ಅವ್ರಿಗೆ ಅದು ಸರಿ ಅನ್ಸಿದ್ರೆ ನಂದೇನು ಅಭ್ಯಂತರ ಇಲ್ಲ. ಅವರನ್ನ ಯಾಕಂದ್ರಿ ಅಂತ ಕೇಳೋಟ್ ನನ್ನ ಎತ್ತರಕ್ಕೆ ಬೆಳೆದಿಲ್ಲ.